ಜಾತಿ ಗಣತಿ ಮಾದಿಗ ಬರೆಯಿಸಿಕೊಳ್ಳಲು ಮನವಿ. ಇಂದಿನಿಂದ ರಾಜ್ಯದಾದ್ಯಂತ ಜರುಗುವ ಜಾತಿ ಗಣತಿ ಸಂದರ್ಭದಲ್ಲಿ ಮಾದಿಗ ಎಂದು ಧೈರ್ಯದಿಂದ ಹೆಮ್ಮೆಯಿಂದ ಬರೆಯಿಸಿ ಎಂದು ಕಾರಟಗಿ ಮಾದಿಗ ಸಮಿತಿ ತಮ್ಮ ಮಾದಿಗ ಬಾಂಧವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ದಲಿತ ವಿಮೋಚನೆ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಎಂ ಜಮ್ಮುದಗಿ ಅವರು ಮಾತನಾಡಿ, ಜಾತಿ ಗಣತಿ ಸಂದರ್ಭದಲ್ಲಿ ಗಣತಿ ಅಧಿಕಾರಿಗಳು ಮನೆಗೆ ಬಂದಾಗ ಯಾವುದೇ ಸಂಕೋಚ ಇಲ್ಲದೆ ಮಾದಿಗ ಎಂದು ತಪ್ಪದೇ ಬರೆಯಿಸಿ ಎಂದು ತಮ್ಮ ಮಾದಿಗ ಬಾಂಧವರಲ್ಲಿ ಮನವಿ ಮಾಡಿಕೊಂಡರು. ಮಾದಿಗ ಸಮಿತಿಯಿಂದ ಮುದ್ರಿಸಲಾದ ಕರಪತ್ರಗಳನ್ನು ಪ್ರದರ್ಶಿಸಿ ಮಾತನಾಡಿದ ಸಮಿತಿ ಮುಖಂಡರು, ಮೀಸಲಾತಿ ಸಂಬಂಧ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಮುಂದಿನ ದಿನಗಳಲ್ಲಿ ತಮಗೆ ಅನುಕೂಲ ಆಗಲಿದ್ದು ಕಾರಣ ತಪ್ಪದೇ ಮಾದಿಗ ಎಂದು ಬರೆಯಿಸಿ ಎಂದು ಮನವಿ ಮಾಡಿದರು. ನಂಬರ್ 61ರಲ್ಲಿ ಮಾದಿಗೆ ಎಂದು ನೋಂದಣಿ ಮಾಡಿಸ್ಬೇಕು. ಯಾಕಪ್ಪ ಅಂತಂದ್ರ ಹಿಂದಿನ ದಿನಗಳಲ್ಲಿ ಏನಾಯ್ತಪ್ಪ ಅಂತಂದ್ರ ಮಾದಿಗ ಹೋಗಿ ಮಾದಾರ ಹೋಗಿ ಹರಿಜನ ಈ ಥರ ಮಾಡಿರಲ್ಲ, ಅದು ನಮಗೆ ಮೀಸಲಾತಿಗೆ ನಮಗೆ ಬಹಳಷ್ಟು ತೊಂದರೆ ಆಗ್ಬಾರ್ದಪ್ಪ ಅಂತಂದ್ರ ಈಗ ಸಮೀಕ್ಷೆ ಮಾಡಕ್ ಬರ್ತಾರಲ್ಲ, ಮನೆಯಲ್ಲಿ ಬರ್ತಾರ, ಬಂದ ಕಡೆ ಅವ್ರಿಗೆ ಏನಂತ ಮಾಡಿಸ್ಬೇಕಂದ್ರ ಮಾದಿಗ ಎಂದು ಸ್ಪಷ್ಟವಾಗಿ ಧೈರ್ಯದಿಂದ ಹೇಳ್ರಿ, ನಾವು ಮಾದಿಗರ ಅನ್ಕಸಿ ಏನ ಈ ಯಾವುದೇ ಕಾರಣಕ್ಕೂ ಹಿಂಗೇರಿಬೇಡ್ರಿ. ದಯವಿಟ್ಟು ಮಾದಿಗೆ ಅಂತ ಬರೆಸಿ ಕಲಂ ನಂಬರ್ನಲ್ಲಿ 61ರಲ್ಲಿ ಮಾದಿಗೆ ಅಂತ ನೀವು ಹೇಳ್ಬೇಕಂತ ನಾವು ತಮ್ಮಲ್ಲಿ ಮನವಿ ಮಾಡ್ತೀವಿ. ನಮಸ್ಕಾರ. ಈಗೇನು 5ನೇ ತಾರೀಕು ಇದೆ. 5ನೇ ತಾರೀಕಲ್ಲಿ ಪ್ರಾರಂಭವಾಗುವಂತಹ ಒಳಮೀಸಲಾತಿ ಸಮೀಕ್ಷೆಗೆ ಎಲ್ಲ ಮಾದಿಗ ಸಮುದಾಯದವರು, ಎಲ್ಲ ಕ್ಯಾಂಪ್ನಲ್ಲಿರ್ತಕ್ಕಂಥ ಆಂಧ್ರ ಮಾದಿಗರು ಕೂಡ ಎಚ್ಚರಿಕೊಳ್ಳಬೇಕು. ಅದೇ ರೀತಿ ಯುವಕರು ಕೂಡ ಒಂದು ಹಳ್ಳಿಯೂ ಕೂಡ ಎಚ್ಚರಿಸುವಂಥ ಕೆಲಸ ಮಾಡೋದ್ರ ಮೂಲಕ 61ರ ಕಾಲಂನಲ್ಲಿ ಮಾದಿಗ ಎಂದು ಧೈರ್ಯದಿಂದ ಹೆಮ್ಮೆಯಿಂದ ಬರೆಸುವಂಥ ಕೆಲಸ, ಆತ್ಮಸ್ಥೈರ್ಯವನ್ನು ಎಲ್ಲ ಯುವಕರು ಹಳ್ಳಿ ಸಂಚರಿಸಿ ಎಲ್ಲರಲ್ಲೂ ಅರಿವು ಮೂಡಿಸುವಂಥ ಕೆಲಸ ಮಾಡಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿಸುವಂಥ ತಮ್ಮ ಜವಾಬ್ದಾರಿಯನ್ನು ನಾವು ನೆರವೇರಿಸಿಕೊಡಬೇಕು. ಅದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ಎಲ್ಲರೂ ಸಮೀಕ್ಷೆ ಮಾಡಲು ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮದೇ ಆದಂಥ ಒಂದು ಸಮಿತಿ ಅಥವಾ ಟೀಮ್ ಅವರ ಜೊತೆ ಹೋಗಿ ಪ್ರತಿಯೊಂದು ಮನೆಗೂ ಕೂಡ ಎಲ್ಲರನ್ನು ಪಾಲ್ಗೊಳಿಸುವಂತಹ ಸಮೀಕ್ಷೆಗೆ ಪಾಲ್ಗೊಳಿಸುವಂತಹ ಕೆಲಸವನ್ನು ಮಾಡೋದ್ರ ಮೂಲಕ ನಮ್ಮ ಋಣವನ್ನು ನಾವು ತೀರಿಸಿಕೊಳ್ಳುವಂಥ ಕೆಲಸ ಮಾಡಬೇಕಂತೇಳಿ ಎಲ್ಲರಲ್ಲಿ ಕೈ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ಸಮೀಕ್ಷೆಗೆ ಬಂದಿರತಕ್ಕಂತಹ ಅಧಿಕಾರಿಗಳು ಏನು ಪೆನ್ನಲ್ಲಿ ಮೆನ್ಷನ್ ಮಾಡ್ತಿದಾರೋ ಅಥವಾ ಪೆನ್ಸಿಲ್ ಯೂಸ್ ಮಾಡ್ತಿದಾರೋ ಅನ್ನುವಂಥದ್ದನ್ನು ನಾವು ದೃಢಪಡಿಸಿಕೊಂಡು, ಯಾವುದೇ ಅಧಿಕಾರಿಗಳು ಕೂಡ ಅದರಲ್ಲಿ ಪೆನ್ಸಿಲ್ನನ್ನು ಬಳಸುವುದರ ಮೂಲಕ ಸಮೀಕ್ಷೆಯಲ್ಲಿ ಮಾಡುತ್ತಿದ್ದರೆ ಅದನ್ನು ನಾವು ವಿರೋಧ ಮಾಡಿ ಅದನ್ನು ಪೆನ್ನಲ್ಲೇ ಬರೆಸುವಂಥ ಸಮೀಕ್ಷೆಯನ್ನು ಬಂದಿರತಕ್ಕಂಥ ಎಲ್ಲ ಅರ್ಜಿಯನ್ನು ಪೆನ್ನಿನಲ್ಲೇ ತುಂಬಿಸುವಂಥ ಕೆಲಸ ಎಲ್ಲ ಗಣತಿದಾರರಿಗೆ ನಾವು ಎಚ್ಚರಿಸಬೇಕು. ಅವರ ಜೊತೆಯಲ್ಲೇ ಹೋಗಿ ಅದನ್ನು ಅರಿವು ಮೂಡಿಸಬೇಕು. ಯಾವುದೇ ರೀತಿಯ ಪೆನ್ಸಿಲನ್ನು ಬಳಸಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಎಲ್ಲ ಗಣತಿದಾರರು ಪೆನ್ನಲ್ಲೇ ಮೆನ್ಷನ್ ಮಾಡಬೇಕು, ಅರ್ಜಿಯನ್ನು ಫಿಲ್ ಮಾಡ್ಬೇಕು ಅಂತಂದೇಳಿ ನಾವೆಲ್ಲ ಮನವರಿಕೆ ಮಾಡಿಕೊಡೋದ್ರ ಮೂಲಕ ಸಮುದಾಯವನ್ನು ಎಚ್ಚರಿಸಿ ಎಲ್ಲರನ್ನು ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳಿಸುವುದರ ಮೂಲಕ 61ರ ಕಾಲಂನಲ್ಲಿ ಮಾದಿಗ ಎಂದೇ ಧೈರ್ಯದಿಂದ ಬರೆಸಿ ಎನ್ನುವಂಥ ಆತ್ಮಸ್ಥೈರ್ಯ ನಾವೆಲ್ಲರೂ ನೀಡೋಣ, ಎಲ್ಲ ಹಳ್ಳಿಗೆ ಸಂಚರಿಸೋಣ ಎಂದು ಹೇಳುತ್ತಾ ಜೈ ಮಾದಿಗ. ಆಫೀಸರ್ ಬಂದಾಗ ಪ್ರತಿಯೊಬ್ಬರು ಮನೆಗೆ ಹೋಗಿ ನಾವು ಯಾರು ನಮ್ಮ ಯುವಕರು ಎಷ್ಟು ಮಾದಿಗೆ ಅಂತಂದು ಬರ್ಸ್ಬೇಕು. ಯಾರು ಓದಿರಂತ ಬರ್ಸ್ಬೇಕು, ಓದ್ಲಾರ್ದಾರ ಕೂಲಿ ಅಂತ ಬರ್ಸ್ಬೇಕು. ಓದ್ಲಾರ್ದವರಿಗೆ ಈ ಮತ್ತೆ ಬೆಂಗಳೂರಿಗೆ ಗೋಕ ಹೋಗಿ ದುಡಿಯೋಕೆ ಹೋದವರಿಗೆ ಅವ್ರ ಮನೆಯಾಗಿದ್ದವರಿಗೆ ಹೋಗಿ ಒಂದೊಂದು ನಮ್ಮ ಮನೆಯಾಗ ಯಾವ್ಯಾವ ಬರೋದು ಅವ್ರು ಕೈ ಕಳಿಸ್ಕೊಂಡು ಹೆಸರು ಅದು ಇರೋವರೆಗೆ ಏನಪ್ಪ ಎಲ್ಲ ಇದು 30 ವರ್ಷ ನಾವು ಯಾಕಲಾಡಿ ನಮ್ಮ ಸಮಾಜದವರು ಹೋರಾಟ ಮಾಡಿದ್ದಕ್ಕೆ ಪ್ರತಿಫಲ ಈಗ ಬಂದೈತಿ. ಇದು ಒಂದು ಜನಗಣತಿ ಮೇಲೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಸಿಗುತ್ತೆ. ಅದು ನಾವು ಎಲ್ಲರೂ ಕೂಡ ನಮ್ಮ ಸಮಾಜದವರು ಯಾವ ಊರಾಗಿದ್ದರು ಕೂಡ ನಾವು ಕರೆ ಕಳಿಸ್ಕೊಂಡು ಬರ್ಸೋಕೆ ವ್ಯವಸ್ಥೆ ಮಾಡ್ಕೋಬೇಕು. ಮಾದಿಗೆ ಅಂತ ಈ ಸಂದರ್ಭದಲ್ಲಿ ಮೌನೇಶ್ ಭಜಂತ್ರಿ, ಶಾನಪ್ಪ ವಣಿಗೇರಿ, ಪ್ರಧಾನ ಕಾರ್ಯದರ್ಶಿ ಹನುಮೇಶ್ ವಡ್ರಟ್ಟಿ, ಲೋಕೇಶ್ ಮರ್ಲನಹಳ್ಳಿ ಹಾಗೂ ಇನ್ನು ಅನೇಕ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.